ಅಯೋಧ್ಯೆಯಲ್ಲಿ ಇವತ್ತು ಕೂಡ ದೊಡ್ಡ ಸಂಖ್ಯೆಯ ಭಕ್ತರು ಬಂದಿದ್ದಾರೆ. ನಿನ್ನೆ 6 ಲಕ್ಷ ಜನ ರಾಮಲಲ್ಲಾನ ದರ್ಶನ ಮಾಡಿರುವಂಥದ್ದು. ಇವತ್ತು ಕೂಡ ವಿಪರೀತ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ಬೆಳಗಿನ ಚಳಿಯನ್ನು ಕೂಡ ಲೆಕ್ಕಿಸದೆ ದೊಡ್ಡ ಪ್ರಮಾಣದಲ್ಲಿ ಜನ ಬಂದಿದ್ದಾರೆ. ಆದರೆ ಒಂದೇ ಒಂದು ಸಮಾಧಾನಕರ ಸಂಗತಿ ಏನು ಅಂತಂದರೆ, ನಿನ್ನೆ ಇದ್ದಂಥ ತೊಂದರೆಗಳು ಇವತ್ತಿಲ್ಲ. ಎಲ್ಲವೂ ಕೂಡ ಸಲೀಸಾಗಿ ಸಾಗ್ತಾ ಇದೆ, ಸರಾಗವಾಗಿದೆ. ನಿನ್ನೆ DGPನೇ ಬಂದು ನಿಂತ್ಕೊಂಡ್ಬಿಟ್ಟಿದ್ರು ಭಕ್ತರ ನಿಯಂತ್ರಣಕ್ಕೆ, ವ್ಯವಸ್ಥೆಗಳು ಹೇಗಿದೆ ಅಂತ ನೋಡಲಿಕ್ಕೆ. ಇವತ್ತು ಅಂಥ ಸ್ಥಿತಿ ಇಲ್ಲ. ಎಲ್ಲ ಬಂದೋಬಸ್ತನ್ನು ಮಾಡಲಾಗಿದೆ. ಯಾವ ರೀತಿ ಬರಬೇಕು, ಯಾವ ರೀತಿ ಒಳಗಡೆ ಹೋಗಬೇಕು, ನಂತರ ಬೇರೆ ಬೇರೆ ದ್ವಾರಗಳ ಮುಖಾಂತರ ಹೆಂಗೆ ಹೊರಗಡೆ ಬರಬೇಕು. ಒಳಗಡೆ ಹೋಗಲಿಕ್ಕೆ ಒಂದೇ ದ್ವಾರ, ಹೊರಗಡೆ ಹೋಗಲಿಕ್ಕೆ 6 ದ್ವಾರಗಳನ್ನು ಮಾಡಲಾಗಿದೆ. ಭಕ್ತರ ನಿಯಂತ್ರಣಕ್ಕೋಸ್ಕರ 1000 ಕ್ಷಿಪ್ರ ಕಾರ್ಯಪಡೆಯನ್ನು ಈಗಾಗಲೇ ನಿಯೋಜಿಸಲಾಗಿದೆ. ಬರೀ ಅಯೋಧ್ಯೆಯ ರಾಮಲಲ್ಲಾ ಮಂದಿರ ಮಾತ್ರ ಅಲ್ಲ, ಅಲ್ಲಿ ಹನುಮನ ಮಂದಿರದ ಸಂದರ್ಭದ ಇದರಲ್ಲೂ ಕೂಡ ಸುತ್ತಮುತ್ತಲೂ ಕೂಡ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. 8000 ಭದ್ರತಾ ಸಿಬ್ಬಂದಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡ್ತಾ ಇರ್ತಾರೆ. ಎಲ್ಲೂ ಕೂಡ ಯಾವುದೇ ತೊಂದರೆಗಳಾಗಬಾರ್ದು. ನಿನ್ನೆ ಏಕಾಏಕಿ ಜನ ನುಗ್ಗಿಬಿಟ್ಟಿದ್ರು. ಏಕಾಏಕಿ ದೊಡ್ಡ ಪ್ರಮಾಣದಲ್ಲಿ ಜನ ನುಗ್ಗಿಬಿಟ್ರೆ ಮೇಂಟೈನ್ ಮಾಡೋದು ಕಷ್ಟ. ಆದರೆ ಇವತ್ತು ಭಕ್ತರ ಸಂಖ್ಯೆ ಏನು ಕಡಿಮೆ ಇಲ್ಲ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಮಂಜು ಆವರಿಸಿದೆ ನೋಡಿ. ವಿಪರೀತ ಚಳಿ ಇದೆ. ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಭಕ್ತರು ತಂಡೋಪತಂಡವಾಗಿ ಬರ್ತಾ ಇದ್ದಾರೆ.